ಯವ್ವ ಎಷ್ಟು ಲಗು ಎದ್ದಿ ವಾ ತಂಗಿ ಇನ್ನೂ ಮಬ್ಬೈತಿ ಆಗ ಎದ್ದು ಪರಾ ಪರ ಅಂಗಳ ಹೊಡ್ಯಾಕತ್ತೀವ. ನನಗೆ ಯಾರು ಎಷ್ಟು ಲಗು ಎದ್ದಾರ ಅಂತ ನೋಡಿನಿ ನೀನಾದಿ ಲಗು ಹೇಳ್ತಿ ಬಿಡುವ ಬೇಸಿ ಲಗು ಹೇಳು ಚಾಡಿ ಐತಿ ನನಗೆ. ಹ್ಞೂ ರೀ ಅಮ್ಮಾರ ನಮ್ಮ ಊರ್ಯಾಗೂ ನಾವು ಹಿಂಗಾರಿ ಬೆಳಿಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದು ದಗದ ಮಾಡೋದು ರೂಢಿ ಐತ್ರಿ ನಮ್ಗೆ. ಹಿಂಗಾಗಿ ನಾವು ಲಗುನ ಹೇಳ್ತೇನೆ ರೀ ಅಮ್ಮಾರ. ಅಲ್ರಿ ಲಗು ಎದ್ದು ಒಟ ಅಂಗಳ ಕಸ ಹೊಡೆದು ಹೊಚಲ ತೊಳೆದು ರಂಗೋಲಿ ಹಾಕಿ ಇವತ್ತು ಕುಕ್ಮ ಹಚ್ಚಿ ಹಿಂಗೆ ಹೊಚಲ ಪೂಜೆ ಮಾಡಿದ್ನಿ ಅಂದ್ರೆ ಮತ್ತೆ ಒಳಗೆ ಹೋಗಿ ಹೊರೆ ಮಾಡ್ಕೊತ ಕುಂದ್ರಾಕ ಆಕತ್ರಿ. ಅದಕ್ಕೆ ಹೊಚಲ ಪೂಜೆ ಆತಂದ್ರಿ ಮನಸ್ಸಿಗೆ ಸಮಾಧಾನ ಆಕತ್ರಿ. ಹೌದಾ ನಿಮ್ಮ ಅತ್ತಿ ಏನು ಮಾಡತ್ತಾಳ ಎದ್ದಾಳನ? ಹ್ಞೂ ರೀ ಅವರು ಎದ್ದಾರ್ರಿ. ನೀರು ಕಾದಿದ್ದು ರೀ ಜಾಕ ಮಾಡ್ರಿ ಅತ್ತಿ ಯಾರು ಅಂತ ಹೇಳೀನಿ ಹಲ್ಲು ಬಾಯಿ ತಿಕ್ಕೊಳಕತ್ತಾರ್ರಿ. ಚಲೋ ಬಿಡವ ಬೇಷ ಆತ ನಿಮ್ಗೆ ಚಲೋ ಆಕತಿ ಒಳ್ಳೇದಾಕತಿ. ಹಿಂಗೆ ಎದ್ದು ದಿನಾನು ಅಂಗಳ ಕಸ ಹೊಡಗೋದು ಹೊಚ್ಚಲ್ ಪೂಜೆ ಮಾಡೋದು ಲಗು ಹೇಳೋ ರೂಢಿನ ಇಟ್ಕೊತಂಗೆ. ಹ್ಞೂ ರೀ ಮರ ಬರ್ರಿ ಒಳಗೆ ಬರ್ರಿ ಚಾ ಕುಡೀರಂತ್ರಿ. ಇಲ್ಲವ ನಾನೀಗ ಚಾ ಕುಡ್ದೇನಿ ಖಾಲಿ ಹೊಟ್ಯಾಗ ಹಗಲೆಲ್ಲ ಚಾ ಬೇಷ ಆಗೋದಿಲ್ಲ. ನಾನು ವಾಕಿಂಗ್ ಹೋಗಿದ್ದೆ. ಅತ್ತಿ ರೀ ಇಲ್ಲಿ ಅಮ್ಮಾರ ಬಂದಾರ ನೋಡ್ರಿ ನಿಮ್ಮನ್ನ ಕರ್ಯಾಕತ್ತಾರ್ರಿ. ಅಯ್ಯ ಬಾರ ಸಾವಿತ್ರಿ ಬಾ ವಾಕಿಂಗ್ ಹೋಗಿ ಬಂದೆ ಈಗ ನೋಡವ ಹಗರದಿವ ಕೈ ಕಾಲಾಗ ವಾಕಿಂಗ್ ಅದು ಹಾಕಿರಿ ನೀವು. ನಾನು ನೋಡ ಮನೆ ಹಿಡ್ದು ಕುಂತ್ಬಿಟ್ಟೇನಿ. ಅತ್ತಿರಿ ನಿಮ್ದು ಜಳಕಾತ್ರಿ ಚಾ ಹಾಕೊಂಬಂದು ಕೊಡ್ರಿ ನಿಮ್ಗೆ. ಬೇಡವಾ ನಾನು ಹನುಮಪ್ಪನ ಗುಡಿಗೆ ಹೋಗಿ ಬರ್ಬೇಕಂತ ಮಾಡೇನಿ ಗುಡಿಗೆ ಹೋಗ್ತೇನೆ. ಹೋಗಿ ನೀರದ ಒಲಿ ಮ್ಯಾಗ ನೀನು ಜಾಕ ಮಾಡಿಬಿಡೋಗ. ಹೌದು ತಡೀರಿ ನಾನು ಹೋಗ್ತೇನೆ ರೀ ಜಾಕ ಮಾಡ್ತೇನೆ ರೀ. ಅಯ್ಯ ಎಷ್ಟು ಶಾನೆ ಅದೈತ್ಲಿ ನಿಮ್ಮ ಸೊಸಿ ಅಲ್ಲ ಅಷ್ಟು ಚಂದ ರಂಗೋಲಿ ಹಾಕೈತಿ ಹೊಚಲ ಪೂಜೆ ಮಾಡೈತಿ ಎಷ್ಟು ಲಗು ಹೇಳ್ದೈತಿ ಓಡ್ಯಾಡ್ತೈತ್ವ ಹೇಳ್ತಾಳೆ ಲಗು ಹೇಳ್ತತಿ ನಾನು ಏನು ಮಾಡಿಬಿಡ್ದಿಲ್ಲ. ನಿಮ್ಮ ಸಸಿ ಹೆಂಗೆ ನಸಿನಾಗಿ ಹೇಳ್ತೈತಿ ನೋಡ್ಲಿ ಹಂಗೆ ನಮ್ಮ ಹಿರಿಯನು ನಾನು 4 ಗಂಟೆಗೆ ಎಬ್ಬಿಸ್ತಿದ್ದು ನೋಡುವ. ಈಗ ನಾವಾರ ಎದಕ್ಕೆ ಹೋಗೋದೈತಿ ಬಿಡ ಮನ್ಕೋ ಇನ್ನಟ್ಟು ಅಂದ್ರೆ ಮನ್ಕೋತಿರ್ಕಿಲ್ಲ. ಲಗೂನ ಎದ್ದವನ ಚಾ ಕಾಸು ಅಂತಿದ್ದ ನಸಿನಾಗ ಎದ್ದು ನಾ ಚಾ ಕಾಸ್ತಿದ್ನವಾಗ ಅವನು ಕುಡಿತಿದ್ದ ನಾನು ಕುಡಿತಿದ್ನಿ. ಇವ ಈಗ ಹೋಗಿಂದ ಏನೈತಿ ಹೊತ್ತಾಗ ಮಠ ಮನ್ಕೊಳ್ದ ಏನೈತಿ ನಮ್ದು ಗಂಡು ಮಕ್ಕಳು ಎಲ್ಲ ಮಾಡುವಾರ ಸ್ವಸ್ಥ್ಯಾರು ಎಲ್ಲ ಮಾಡುವಾರ ಏನೈತಿ ನೋಡುವ ಜೀವನ ಎಲ್ಲ ಖಾಲಿ ಅನ್ಸಾಕತ್ತಬಿಟ್ಟೈತಿ. ಈಗ ಹೋಗಿಂದ ಎಲ್ಲ ತಿಳಿಯಾಕತ್ತೀವ ನನಗೆ ಮೊದಲು ಇವ್ನು ಏನಿದ್ರ ಏನು ಲಗು ಎಬ್ಬಿಸ್ತೈತೆ ಅಂತಿದ್ನಿ. ಹಂಗಲ್ಲೇ ಇದ್ದಾಗ ಹಂಗೆ ಅನ್ನಿಸ್ತೈತೆ ಹೋಗಿಂದ ನೆನೆಸ್ಕೊಂತ ಕುಂದ್ರೋದು. ಈಗ ಅವ ಎಷ್ಟು ಚಲೋ ಬಾಳೆ ಮಾಡಿದ್ದ ಹೊಳ್ಳಿ ಎಲ್ಲರೂ ಭೂಮಿ ಕಳೆದ್ರವ ಭೂಮಿ ಕಳೆದಿಲ್ಲ ನಿಮ್ಮ ಹಿರಿಯ ಹೊಲ ಹಿಡ್ದಾನ 3 ಮಕ್ಕಳಿಗೆ ಆಸ್ತಿ ಇಟ್ಟು ಹೋಗ್ಯಾನ ಚಲೋ ಬಾಳೆ ಮಾಡ್ಯಾನಲ್ಲ. ಅದೆಲ್ಲ ಕರೆ ಆಯ್ತವ. ಒಂದು ಹಬ್ಬ ಅಂತಿದ್ದಿಲ್ಲ ಒಂದು ಹೊಣೆ ಅಂತಿದ್ದಿಲ್ಲ ನನ್ನ ನಡಿ 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 ಅಂತಂದು ಎತ್ತು ಚಕ್ರೆ ಕರ್ಕೊಂಡು ಹೊಲಕ್ಕೆ ಹಾಕಿದ್ದೀವಿ ಗಂಡ ಅಂತಿ ದುಡಿತಿದ್ದೀವ ಅದೆಲ್ಲ ಬಾಳೆ ಚಲೋ ಆತು. ಇನ್ನು ನಿನ್ನ ಮಕ್ಕಳು ಚಲೋ ಬಾಳೆ ಮಾಡ್ಬೇಕು ನೋಡುವ ಅವರು ಹೊಂದಾಣಿಕೆ ಕುಂದ್ರ ಸಾವಿತ್ರಿ ನಾನು ಗುಡಿಗೆ ಹೋಗಿ ಬರ್ತೇನೆ ಹೊತ್ತಕತಿ. ಇಲ್ಲಿ ತಗೋ ನಾನು ಹೋಗ್ತೇನೆ ವಾಕಿಂಗ್ ಬಂದಿದ್ನಿ ಮನೆಗೆ ಹೋಗ್ತೇನೆ. ಪಾಪ ಸಾವಿತ್ರಿ ಎರಡು ಮಾತಾಡ್ಬೇಕಂತ ಬಂದಿತ್ತೆ ಏನೋ ನಾನು ಗುಡಿಗೆ ಹೊಂಟ್ನಿ ಮನೆಗೆ ಹೋಗ್ತೆ ನಮ್ಮ ಸಾವಿತ್ರಿ. ಸಂಪನಿ ಭಾಳ ಸುಮಾನ ಇರ್ತೈತಿ ಸಣ್ಣ ಹುಡ್ದ್ರ ಬೇದ್ರ ಬೇಸುಗಳು ಅಂತ ಹೆಣ್ಣು ಭಾಳ ಐತಿ ಇದು. ಏನು ಮಾಡತ್ತಿರುವ ಯಾರದ್ರಿ? ಬರ್ರಿ ಕಾಕಾರ ಬರ್ರಿ. ಅಮ್ಮಾರ ಗುಡಿಗೆ ಹೋದ್ರಿ ಈಗ ಅಜ್ಜಾರು ಇದಕ್ಕೆ ಹೋಗ್ಯಾರ್ರಿ ಅವ್ರೇ ಪೇಪರ್ ಓದ್ಕೊಂತ ಕುಂತಾರ ಏನು ಮಾಡ್ಯಾರ್ರಿ ಅವರು ಮ್ಯಾಕ್ ಅಂಗಡಿ ಕಡೆ ಹೋಗ್ಯಾರ್ರಿ ಚಾ ಕುಡ್ದು. ಏನು ಹೇಳ್ಬೇಕಿತ್ರಿ? ಏನಿಲ್ವ ಮತ್ತು ಮಾರಾಳ ಹೊಲಕ್ಕೆ ದಾರಿ ಇಲ್ಲೆಲ್ಲ ಹಳದಾಗ ಗಾಡಿ ಹೈಯೋದಿಲ್ಲ ಅದಕ್ಕೆ ಅಲ್ಲೇ ಹಿರಿಯರು ಕೂಡಿಸಿ ಎಡ್ಕೊಟ್ಟು ದಾರಿ ಮಾಡ್ಕೊಳಕ್ಕೆ ಮತ್ತು ಇವಂಗೂ ಇದ್ದಾವ ಅಲ್ಲೇ ನಿಮ್ಮದು ಹೊಲ ಐತಲ್ಲ ಅವಂಗೂ ಬಾ ಅಂತ ಹೇಳ್ಕಾಗ ಬೀರ್ದವ್ರ ಗುಡಿಯಾಗ ಕೂಡ್ಯಾರ. ಬಂದ್ರಂದ್ರೆ ಹೇಳ್ತೇನೆ ತಗೋರಿ ಮಾವಾರ ಬಾನು ಮತ್ತು ಎಲ್ಲರೂ ಇದ್ರೆ ಅಲ್ಲೇ ಮಾತಾಡೋಕೆ ಗಾವಕತ್ತಿ ಮತ್ತು ನೀವು ಹೊಲ ಇದ್ದಾರೆ ನೋಡಿ ಮನೆಗೆ ಮಾಡ್ಕೊಳ್ಳಿರಿ ಏನಾತ್ರಿ ಲವಣಿ ಹಾಕಿದ್ರೆ ಏನಾಯ್ತು ಇರ್ಬೇಕತ್ತಿ ಕಳಿಸ್ಕೊಡ. ಹ್ಞೂ ರೀ ಕಳಿಸ್ಕೊಡ್ತೇನೆ ಕುಂದಿರಿ ಮಾವಾರ ಚಾ ಕುಡೀರಿ ಅಂತ್ರಿ. ಕಡೆವ ನಾ ಚಾ ಕುಡ್ದಿದ್ದು ಮನ್ಯಾಗ ಚಾ ಕುಡ್ದು ಬಂದೇನಿ ಓಕೆ ತಗೋ ರೀ. ನಿಮ್ದು ಜಳಕಾತ ಈಗ ಎಷ್ಟು ಲಗು ಜಾಕ ಮಾಡಿ ಬಂದಿರ್ರಿ ನೀವು. ನಾ ಎಬ್ಬಿಸಿ ಹೋಗಿ ಭಾಳತ್ತಾಗಿಲ್ಲ ಅಲ್ಲ ಒಳಗೆ ಹೋಗಿ ಆಟ ನಾಷ್ಟಕ್ಕೆ ಕಾಯಿಪಲ್ಲೆ ಹೆಚ್ಕೊಂಡೇನಿ ಇನ್ನೂ ಚಪಾತಿ ಹಿಟ್ಟು ನಾದಿಟ್ಟೇನಿ ಪಲ್ಯಕಾಯಿ ಹೀರೆಕಾಯಿ ನಾದಿಟ್ಟು 1-2 ತೊಗರಿಬೇಳೆ ನೆನಾಕೇನಿ ಉಪ್ಪಿಟ್ಟಿಗೆಲ್ಲ ಹೆಚ್ಕೊಂಡೇನಿ ಆಗಲೇ ಎದ್ದು ಬಂದಿರಲ್ರಿ. ಅಲ್ಲ ನೀ ಇಷ್ಟೆಲ್ಲ ಮಾಡ್ಕೊಂಡೇನೆ ಅಂತೀವಿ ಮತ್ತು ಅಷ್ಟೆಲ್ಲ ಮಾಡ್ಬಿಡ್ದೆ ಜಳಕ ಆಗೋದಿಲ್ಲನ ಶನಕ್ಕಿದ್ದಿ ಬಿಡ. ಏನು ಉಪ್ಪಿಟ್ಟು ಮಾಡ್ಬೇಕಂತ ಮಾಡಿ ಏನೋ ನಾಷ್ಟಕ್ಕೆ ನಾ ಏನು ಉಪ್ಪಿಟ್ಟು ಒಲ್ ಬಿಡು ಬೇರೆ ಏನಾರ ಆದ್ರೆ ತಿಂದು ಹೋಗ್ತೇನೆ. ಹಂಗಾರ ಪಲ್ಯ ಮಾಡಿ ಚಪಾತಿ ಮಾಡಿಬಿಡ್ತೇನೆ ರೀ 2 ಚಪಾತಿ ತಿಂದು ಹೋಗ್ರಿ ಅಂತ ತಗೋ. ಬೇಡ ಮಾರಾಯ್ತಿ ಲೇಟ್ ಆಕತ್ ನನಗೆ ಓಕೆ ನಾನು ಅದೇನ ನಿನ್ನೆ ಹೊಟ್ಟೆ ನುಗ್ಸ್ತ ಅನ್ನಕತ್ತಿದ್ದೆಲ್ಲ ಅವ್ವ ಮುಂದೆ ಹೇಳೀನಿ ದವಾಖಾನಿಗೆ ಕರ್ಕೊಂಡು ಹೋಗ್ತೇನಂದ ಇಂಥ ಹಿಕ್ಕಟ್ಟ ಇಬ್ಬರು ದವಾಖಾನಿಗೆ ಹೋಗಿ ಬರ್ರಿ ರೀ. ನಂಗೆ ದವಾಖಾನಿಗೆ ಹೋಗೋದಂದ್ರೆ ಹೆದೆ ಇರ್ಕೆ ಬರ್ತೈತೆ ಬಿಡ್ರಿಪ್ಪ ನಾನು ದವಾಖಾನಿಗೆ ಹೋಗಕ್ಕೆ ಒಲ್ರಿ ನಾನು ಮತ್ತು ಹಂಗೆ ಹೋಗತ್ತೇನೆ ಅದು ಹೊಟ್ಟೆ ನೋವು ಆಗಾಗ ಹೊಟ್ಟೆ ನೋವು ಅಂತ ಆಳಕ್ಕೆ ನಿಂದಿರ್ತೀವಿ ನಿಮ್ಮ ಜಲ್ಮಾನ ನಾಶ ಮಾಡ್ತತಿಲ್ಲ ಅದು ತ್ರಾಸ ಆಕತಿ ದವಾಖಾನಿಗೆ ತೋರಿಸ್ಕೊಂಡ್ರೆ ಆರಾಮಾಕತಿ. ತಗೋರಿಪ್ಪ ಹೋಗಿ ಬರ್ತೇನೆ ಓಕೆ ನಂಗಾರ ನಾನು ಅಲ್ಲ ನನಗೆ ದವಾಖಾನಿಗೆ ಹೋಗೋದಂದ್ರೆ ಆಗಿ ಬರೋದಲ್ವ ನನಗೆ ಡಾಕ್ಟ್ರ್ ಕೈಯಾಗಿ ಚೂಜಿ ನೋಡಿದ್ರೆ ಹೆದರಿಕೆ ಬರ್ತೈತಿ. ಇವ್ರು ಯಾಕೆ ನನಗೆ ದವಾಖಾನಿಗೆ ಹೋಗಂತಾರನ್ವ ಅದು ಹಾಳಾಗಿ ಹೊಟ್ಟೆ ನೋವು ಒಂದು ನನಗೆ ಅದಕ್ಕೆ ಜೋಡಾಗೈತನ್ವ ಇವ ಹೊಟ್ಟೆ ನೋವು ಒಂದು ಏನಾರ ನೆಗಡಿ ಕೆಮ್ಮು ಕಸಾರ್ಕಿ ಆದ್ರೆ ನಾ ಹೋಗತ್ತಿರ್ಕಿಲ್ಲ ನೋಡುವ ಮನ್ಯಾಗಾಟ ಶುಂಠಿ ಕಷಾಯ ಮಾಡ್ಕೊಂಡು ಕುಡೋದು ಬಿಸಿನೀರು ಕುಡ್ದು ಕಳ್ಕೊತಿದ್ನಿ ಆದ್ರೆ ನಾನು ನೆಗಡಿ ಪಗಡಿ ಆದ್ರೆ ದವಾಖಾನಿಗೆ ಹೋಗಿಲ್ವ ಇವ ಈ ಹೊಟ್ಟೆ ನೋವು ಸಲುವಾಗಿ ಹೋಗ್ಬೇಕಾಗೈತೆ ನೋಡಿ.
ಬಂದಿರಿ ಗುಡಿಗೆ ಹೋಗಿ ಎಷ್ಟೋಗಿ ಬಂದಿರಿ ಅತ್ತಿ ಏನು ದೂರ ಬಿಡಿಯವ ಹೋಗಿ ಬಂದು ಗದ್ದಲನ ಇದ್ರಕ್ಕಿಲ್ಲ ನೋಡವ್ವ ನೀನು ಅಟ್ಟ ನಾಷ್ಟ ಮಾಡ್ಕೊ ಅಡ್ಗೆ ಪಡ್ಗೆ ಮಾಡ್ತಿ ಏನು ಮಾಡ್ತೀಯ ಲಘುನ ಸಜ್ಜಾಗ ದವಾಖಾನಿಗೆ ಹೋಗಿ ಬರೋನು 10-11 ಗಂಟೆ ಸುಮಾರು ಅಲ್ಲಿ ಬಿಡ ಅತ್ತಿ ತಂಗಿ ಅದು ಹೊಟ್ಟೆ ನೋವು ಇರಬಾರ್ದು ಮತ್ತು ನೀನು ಮಕ್ಕಳು ಮರಿ ಹಡಿ ಹಾಕಿವ ಒಂದೆರಡು ಹಡಿ ಮಕ್ಕಳು ಮರಿ ಹಡಿ ಮಟ್ಟ ಅಷ್ಟ ಮಕ್ಕಳು ಮರಿ ಹಡದಿಂದ ಬರೋದಿಲ್ಲ ಅದು ಹೊಟ್ಟೆ ನೋವು ತೋರಿಸ್ಕೊಂಡು ಬರೋನು ಹಂಗೆ ಒಲ್ಲೆ ಅನ್ನಕ್ಕೆ ಹೋಗಬೇಡ ಸಣ್ಣಾಕಿ ನೀನು ದವಾಖಾನಿಗೆ ತೋರಿಸಿದ್ರೆ ಹೊಕ್ಕತ್ತೆ ಅದು ಹೊಟ್ಟೆ ನೋವು ಹಂಗೆ ಇದ್ರೆ ಹೊಕ್ಕತ್ತೇನವ ಈಗ ಡಾಕ್ಟರ್ ಶಾನ್ಯಾರೀಗ ಹೊಕ್ಕತಿ ಹಾಂ ತಗೋರಿ ನಾನು ಅಡುಗೆ ಮುಗಿಸ್ತೇನೆ ರೀ ಒಂದೆರಡು ಒಗ್ಯಾನ ಅದಾವ ರೀ ಒಗ್ಯಾನ ನಿಮ್ಮ ಚಾಕ ಮಾಡಿದೆ ಒಗ್ಯಾದ ಹಾಕಿ ಸಜ್ಜಾಕಂಡ್ರಿ ಹೋಗು ನಾನು ತಗೋರಿ